ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಗ್ಲಾಸ್ ಶೀಟ್ ಹಾಗೆ ಕ್ಲಾತ್ ಕವರಿಂದ ಇವತ್ತೊಂದು ಸೂಪರ್ ಆದ ಒಂದು ಪೌಚನ್ನು ಹೊಲಿಯೋಣ. ನಾವು ಪೌಚೆಲ್ಲ ಹೊಲ್ಕೊಂಡು ನಮ್ಮ ಕಾಸ್ಮೆಟಿಕ್ಸ್ ಎಲ್ಲ ಅದರೊಳಗಡೆ ಹಾಕಿಟ್ಕೊಂಡಿರ್ತೀವಿ. ಆದರೆ ಅದರೊಳಗಡೆ ಯಾವುದರಲ್ಲಿ ಏನೇನು ಇಟ್ಟಿದ್ದೀವಿ ಅನ್ನೋದು ಮರ್ತೋಗ್ಬಿಟ್ಟಿರುತ್ತೆ. ಎಲ್ಲದನ್ನೂ ಕೂಡ ಜಿಪ್ ಓಪನ್ ಮಾಡಿ ತೆಗೆದು ನೋಡೋ ಪರಿಸ್ಥಿತಿ ಬರುತ್ತೆ. ಈ ರೀತಿ ಗ್ಲಾಸ್ ಶೀಟ್ ಹಾಕೋದ್ರಿಂದ ಆ ತೊಂದರೆಯನ್ನು ತಪ್ಪಿಸ್ಬೋದು. ಹಾಗೆ ಈಸಿಯಾಗಿ ಹ್ಯಾಂಡಲ್ ಕೂಡ ಮಾಡ್ಬೋದು. ಇದು ದಪ್ಪ ಇದೆ, ಇದೇನು ಕಟ್ಟಾಗೋ ಸಾಧ್ಯತೆಗಳು ಏನಿರೋದಿಲ್ಲ. ಬಟ್ ಶಾರ್ಪ್ ಐಟಮ್ ಏನಾದ್ರು ಹಾಕಿದ್ರೆ ಯಾವುದಾದ್ರೂ ಕೂಡ ಬಟ್ಟೆ ಆದರೂ ಕೂಡ ಕಟ್ಟಾಗತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನಿಲ್ಲಿ ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ, ಅದರಲ್ಲೂ ಕೂಡ ಒಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ. ನಾವು ಇಲ್ಲಿ ಒಂದು ಈ ಬಟ್ಟೆ ಅಂದರೆ ಕ್ಲಾತ್ ಕವರು, ಕೊನೆಗೆ ಗ್ಲಾಸ್ ಶೀಟ್ ಎರಡನ್ನೇ ಇಲ್ಲಿ ಯೂಸ್ ಮಾಡ್ತಾ ಇರೋದು, ಮತ್ತು ಜಿಪ್ಪನ್ನು ರನ್ನರನ್ನು ಯೂಸ್ ಮಾಡ್ತೀವಿ. ಯಾವ ಅಳತೆ ಇದೆ ಅಂತಂದರೆ 9 ಇಂಚು ಉದ್ದ ಹಾಗೆ 6 ಇಂಚು ಅಗಲ, 9/6 ಬಟ್ಟೆಯನ್ನು ತಗೊಂಡಿದ್ದೀವಿ. ಈಗ ಫಸ್ಟ್ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಬೇಕು. ನಾರ್ಮಲ್ಲಾಗಿ ನಾವು ಎಲ್ಲ ಪರ್ಸ್ಗಳಿಗೆ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಹಿಂದೆ ಮುಂದೆ ಫಸ್ಟು ಹೀಗೆ ಇಟ್ಕೊಂಡು ಇದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಗೆ ಇದನ್ನು ಫೋಲ್ಡ್ ಮಾಡಿ ಕವರಿನ ಮೇಲೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಹೀಗೆ ಒಂದು ಸೈಡ್ ಹೊಲ್ದಾಗಿದೆ. ಈಗ ಇದರ ಮೇಲೆ ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಿಧಾನಕ್ಕೆ ದಾರ ಟೈಟ್ ಇಲ್ಲದೆ ಇರೋ ರೀತಿಯಲ್ಲಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಡಿ. ಇಲ್ಲ ಅಂದರೆ ಈ ಕವರ್ ಇದೆಯಲ್ಲ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ 2 ಕಡೆ ಸ್ಟಿಚ್ ಆಯಿತು. ಈಗ ನಾವೇನು ಮಾಡಬೇಕು, ಈ ಕ್ಲಾತ್ ಕವರ್ ಇದೆಯಲ್ಲ ಅದನ್ನು ಇಟ್ಟು ಇಲ್ಲಿ ಮೇಲ್ಗಡೆ ಈ ರೀತಿ ಬರೋ ರೀತಿಯಲ್ಲಿ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಬೇಕು. ಆಮೇಲೆ ಇದನ್ನು ವಾಪಸ್ ಹೀಗೆ ತಿರುಗಿಸ್ಕೊಂಡು ಈ ರೀತಿಯಾಗಿ ಬರೋ ರೀತಿಯಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, 2 ಕಡೆಯೂ ಕೂಡ ಜಿಪ್ ಅಟ್ಯಾಚ್ ಆಯಿತು. ಈಗ ಏನು ಮಾಡಬೇಕು ಅಂತಂದರೆ, ನಾನು ಮುಂಚೆನೇ ನಿಮ್ಗೆ ಪರ್ಸನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಹೇಳಿದ್ದೆ, ತುಂಬ ಸಿಂಪಲ್ಲಾಗಿರೋ ಪರ್ಸು ಅಂತ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಜಿಪ್ಪನ್ನು ಓಪನ್ ಮಾಡಿಕೊಂಡು ಇದನ್ನು ಹಿಂದೆ ಮುಂದೆ ಮಾಡೋಣ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ ನಮ್ಮ ಕಾಸ್ಮೆಟಿಕ್. ಯಾವುದಾದ್ರು ನಿಮಗೇನಾದ್ರು ಪೌಚ್ ರೀತಿಯಲ್ಲಿ ಏನೋ ಹೊರಗಡೆ ಹೋಗಲಿಕ್ಕೆ, ಏನಾದ್ರು ತುಂಬ್ಕೊಂಡು ಹೋಗಲಿಕ್ಕೆ, ಬಾಚಣಿಗೆ ಎಲ್ಲದೂ ಕೂಡ ಇಲ್ಲಿ ಹಿಡಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿ ನಮ್ಮ ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗ್ಬೋದು. ನಮಗೆ ಬೇಕಾಗಿರೋ ಐಟಮ್ ಇದರೊಳಗಡೆ ಏನೇನು ಇದೆ ಅನ್ನೋದು ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಏನಪ್ಪ ಇವರು ಕವರನ್ನು ಇಟ್ಕೊಂಡು ಏನಪ್ಪ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಫ್ರೆಂಡ್ಸ್, ಈ ರೀತಿ ಕವರೆಲ್ಲ ಅದು ಇದು ತೊಗೊಂಬಂದು ಎಲ್ಲ ತುಂಬ ಹೋಗ್ಬಿಟ್ಟಿರುತ್ತೆ. ಇದನ್ನು ನೀಟಾಗಿ ಒಂದು ಬ್ಯಾಗಲ್ಲಿ ತುಂಬಿಟ್ರು ಕೆಲವೊಂದು ಸರಿ ಏನೋ ಒಂದು ತೆಗಿತಾ ಅದು ಕೆಳಗಡೆ ಬಿದ್ದೋಗುತ್ತೆ. ಅದಕ್ಕಾಗಿ ಇವತ್ತು ಈ ರೀತಿ ಕವರ್ಗಳನ್ನು ಚೆಂದ ಮಾಡಿ ಜೋಡಿಸಿಡಲು ಒಂದು ಪೌಚನ್ನು ಹೊಲಿದು ತೋರಿಸ್ತೀನಿ. ಈಗ ನಾನು ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಒಂದು ಬಟ್ಟೆ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಹೊಲಿಸ್ಕೊಳ್ಳಿಕ್ಕೆ ಬಾರದ ಒಂದು ಶರ್ಟ್ ಪೀಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಹ್ಯಾಂಡಲ್ಗೆ ಅಂತ ಒಂದಿಷ್ಟುದ್ದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಅಳತೆ ಹೇಳ್ತೀನಿ. ಹಾಗೆ ಒಂದು ಅರ್ಧ ಇಂಚಿನ ಎಲಾಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ನಾನೀಗ ಏನು ಮಾಡ್ತೀನಿ, ಎಲಾಸ್ಟಿಕ್ಕನ್ನು ಹೀಗೆ ಎಳೆದು
ಹೊಲಿದ್ರೆ ಇಷ್ಟುದ್ದ ಸಾಕಾಗುತ್ತೆ, ಅಂದರೆ ಇಷ್ಟುದ್ದ ಎಲಾಸ್ಟಿಕ್ಕು ಸಾಕಾಗುತ್ತೆ. ಅಷ್ಟು ಎಲಾಸ್ಟಿಕ್ಕನ್ನು ಈಗ ಕಟ್ ಮಾಡಿ ತೆಕ್ಕೊಂಬಿಡೋಣ. ಏನಕ್ಕೆ ಅಂದರೆ ಅದು ಕವರ್ ಹಾಕಲಿಕ್ಕೆ ಚೆನ್ನಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಈಗ ನಾನು ಯಾವ್ಯಾವ ಅಳತೆಯ ಬಟ್ಟೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಎಲಾಸ್ಟಿಕ್ ಮಾತ್ರ ಬಟ್ಟೆ ಎಷ್ಟಿದೆ ಅಷ್ಟುದ್ದು ಎಳೆದು ಹಿಡ್ಕೊಂಡು ಅಷ್ಟುದ್ದ ಹೊಲಿಲಿಕ್ಕೆ ಬರುವಷ್ಟದ್ದು ತೊಗೊಂಡಿದ್ದೀನಿ. ಹೌದಾ? ಈಗ ಹ್ಯಾಂಡಲ್ ಅಳತೆ ಬಂದು 12 ಇಂಚು ಉದ್ದ, ಹಾಗೆ ಅಗಲ ಬಂದು 3 ಇಂಚು. ಇಷ್ಟೇ ತೊಗೊಬೇಕು ಅಂತ ಏನೇನೂ ಇಲ್ಲ ಫ್ರೆಂಡ್ಸ್. ನಾನು ಒಂದು ಅಂದಾಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 13.5 ಇಂಚು ಉದ್ದದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅಗಲ ಬಂದು ಉದ್ದ ಬಂದು 17 ಇಂಚು ಇದೆ ನೋಡಿ, 17 ಇಂಚು ಇದೆ. ಇಷ್ಟು ಉದ್ದದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟು ನಾವು ಎಲಾಸ್ಟಿಕ್ಕನ್ನು ಸ್ಟಿಚ್ ಮಾಡಬೇಕು. ಈಗ ಒಂದು ತುದಿಯಲ್ಲಿ ಎಲಾಸ್ಟಿಕ್ಕನ್ನು ಸ್ಟಿಚ್ ಮಾಡಬೇಕು. ಇಲ್ಲಿಂದ ಹಿಡ್ಕೊಂಡು ಟೈಟಾಗಿ ಎಳೆದು ಹಿಡ್ಕೊಂಡು ಇಲ್ಲಿವರೆಗೂ ಹೀಗೆ ಸ್ಟಿಚ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಹೀಗೆ ಹಿಡ್ಕೊಂಡು ಇಲ್ಲಿ ಮಿಡ್ಲಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಬರ್ತೀನಿ. ಆವಾಗ ಈ ರೀತಿಯಾಗಿ ಬರುತ್ತೆ. ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತೀನಿ ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕನ್ನು ಒತ್ತಿ ಕಾಮೆಂಟ್ ಮಾಡಿ. ನೋಡಿ, ಸ್ಟಿಚ್ ಮಾಡಿದ ಮೇಲೆ ಈ ರೀತಿ ಆಯಿತು. ಹೌದಾ? ಈಗ ಮತ್ತೆ ಎಳ್ಕೊಬೇಕು. ಇದನ್ನು ವಾಪಸ್ ಹೀಗೊಂದು ಸರಿ ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಹೀಗೆ ಒಟ್ಟು ಈ ಎಡ್ಜ್ ಪೀಸು ಕಾಣದೇ ಇರೋ ರೀತಿಯಲ್ಲಿ ಹೀಗೆ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಸ್ಟಿಚ್ ಮಾಡಿದ ಮೇಲೆ ಈ ರೀತಿಯಾಗಿ ಬಂದಿದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಸ್ವಲ್ಪ ಬೇಕಾದರೆ ಫೋಲ್ಡ್ ಮಾಡಿ ಹೊಲಿಬೋದು. ಇದು ಎಡ್ಜ್ ಪೀಸ್ ಆಗಿದ್ದರಿಂದ ಏನು ಫೋಲ್ಡ್ ಮಾಡಿ ಹೊಲಿಬೇಕು ಅಂತ ಏನಿಲ್ಲ, ಬೇಕಾದರೆ ಹೊಲ್ಕೊಬೋದು. ಇಲ್ಲ ಅಂದರೆ ನಂದಿಲ್ಲಿ ಎಡ್ಜ್ ಪೀಸ್ ಆಗಿದ್ದಕ್ಕೆ ನಾವು ಹೊಲಿಯಲ್ಲ. ನೀವು ಎಡ್ಜ್ ಪೀಸ್ ಅಲ್ಲ ಅಂತಂದರೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಈ ಹ್ಯಾಂಡಲನ್ನು ತೊಗೊಂಡಿದ್ದೀನಲ್ಲ, ಜಸ್ಟ್ ನಾವು ಲಾಡಿಯನ್ನು ಮಾಡ್ತೀವಲ್ಲ ಆ ರೀತಿಯಾಗಿ ಮಾಡ್ಕೊಬೇಕು. ಹೀಗೆ ಫಸ್ಟು ಇಲ್ಲೊಂದು ಹೀಗೆ ಮಡ್ಚ್ಕೊಬೇಕು, ಆಮೇಲೆ ಈ ಕಡೆ ಮಡ್ಚ್ಕೊಬೇಕು, ಆನಂತರ ಹೀಗೆ ಮಿಡ್ಲಲ್ಲಿ ಫೋಲ್ಡ್ ಮಾಡಬೇಕು. ಎರಡು ಕಡೆನೂ ಅಷ್ಟೇ ಹೀಗೆ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ಬೇಕು. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಎರಡು ಕಡೆನೂ ಕೂಡ ಸ್ಟಿಚ್ ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಹ್ಯಾಂಡಲನ್ನು ಎರಡು ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಬಂದಾಯಿತು. ಆದರೂ ನಿಮಗೆ ಸ್ಟಿಚ್ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಮಾಡಲಿಲ್ಲ ಅಂದರೆ ಸರಿಯಾಗಲ್ಲ ಅಂಥೇಳಿ ಈ ಕಡೆನೂ ಇದಕ್ಕೂ ಎಡ್ಜ್ ಪೀಸ್ ಆದರೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದೆ. ನೀವು ಇಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಬೇಕಾದ್ರೂ ಹಾಕ್ಕೊಬೋದು. ಹಾಕ್ಕೊಂಡ್ರೆ ಸ್ವಲ್ಪ ಸ್ಟಿಫ್ ಆಗಿ ಇರುತ್ತೆ. ಈಗ ಏನು ಮಾಡಬೇಕಪ್ಪ ಅಂದರೆ, ಜಸ್ಟ್ ಹೀಗೆ ಮಿಡ್ಲಲ್ಲಿ ಮಾರ್ಕ್ ಮಾಡ್ಕೊಬೇಕು. ಹೀಗೆ ಫೋಲ್ಡ್ ಮಾಡಿಕೊಂಡು ಮಿಡ್ಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಒಂದಷ್ಟು ಇಷ್ಟಿಷ್ಟು ದೂರಕ್ಕೆ ಟೇಪಲ್ಲಿ ಬೇಕಾದ್ರೆ ಅಳತೆಯನ್ನು ಬೇಕಾದ್ರೂ ಮಾಡ್ಕೊಳ್ಳಿ. 1.5 ಇಂಚು ಅಥವಾ 2 ಇಂಚು. ಈ ಕಡೆಯೂ ಕೂಡ ಮಿಡ್ಲ್ ಪಾಯಿಂಟಿಂದ 2 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಬೇಕು. ಆಮೇಲೆ ಈ ಹ್ಯಾಂಡಲ್ ಇದೆಯಲ್ಲ, ಇಲ್ಲಿ ಇಟ್ಟು ಹೀಗೆ ಗಟ್ಟಿಯಾಗಿ ಸ್ಟಿಚ್ ಮಾಡ್ಕೊಬೇಕು. ಇನ್ನು ಈ ಕಡೆ ಎಲ್ಲ ಹೊಲಿದೇ ಇಲ್ಲಲ್ಲಪ್ಪ ಅಂತ ಅಂದ್ಕೊತಿದ್ದೀರಾ, ನಾನು ಅದನ್ನು ಹೊಲಿಯೋದು ಹೇಳ್ತೀನಿ ಹೇಗೆ ಅಂತ. ಜಸ್ಟು ಇದೆರಡನ್ನು ಹೀಗೆ ಇಟ್ಟು ಸ್ಟಿಫ್ ಆಗಿ ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಇದಕ್ಕೆ ಒಂದೇ ಹ್ಯಾಂಡಲ್ ಸಾಕಾಗುತ್ತೆ. ಬ್ಯಾಗ್ ಅಂದ ತಕ್ಷಣ 2 ಹ್ಯಾಂಡಲ್ ಬೇಕಂತೇನಿಲ್ಲ. ಈ ಬ್ಯಾಗಿಗೆ, ಈ ಪೌಚಿಗೆ ಒಂದೇ ಹ್ಯಾಂಡಲ್ ಸಾಕಾಗುತ್ತೆ. ನಾನೀಗ ಇದನ್ನು ಈ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಹ್ಯಾಂಡಲ್ಲು ಸ್ಟಿಚ್ ಮಾಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಹೀಗೆ ಉಲ್ಟಾ ಇಟ್ಕೊಂಡು ಇಲ್ಲಿ ನಾವು ಇದನ್ನು ಎಲಾಸ್ಟಿಕ್ಕನ್ನು
ಜಾಯಿಂಟ್ ಮಾಡಿದ್ವಲ್ಲ ಅಲ್ಲಿಂದ ಸ್ಟಿಚ್ ಮಾಡಬೇಕು. ಈಗ ಹೀಗೆ 2 ಪಾರ್ಟ್ಗಳನ್ನು ಜೋಡಿಸ್ಕೊಬೇಕು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಬಂದು ಇಲ್ಲೊಂಚೂರು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಇಷ್ಟು ದೊಡ್ಡಕ್ಕೆ ಬೇಡ, ನಾನು ಇದು ಅಗಲ ಬೇಕು ಅಂತ ಹೇಳಿ ಮಾಡ್ಕೊಂಡಿರೋದು. ಅದಕ್ಕಾಗಿ ಹೀಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ನಮ್ಮದು ಕವರು ತಕ್ಷಣ ಬಿದ್ದೋಗಬಾರ್ದು ಅಂತ. ನಾನು ಹೇಗೆ ಹಾಕಬೇಕು, ಹೇಗೆ ತೆಕ್ಕೊಳ್ಳೋದು ಎಲ್ಲದನ್ನು ಕೂಡ ತೋರಿಸ್ತೀನಿ ಡೀಟೇಲಾಗಿ. ಫಸ್ಟು ಸ್ಟಿಚ್ ಮಾಡ್ಕೊಂಬರ್ತೀನಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ. ನೋಡಿ, ಈ ಕಡೆ ಸ್ಟಿಚ್ ಮಾಡ್ಕೊಂಬಂದು ಆಯಿತು. ನೋಡಿ, ಇಲ್ಲಿ ಒಂದು ಇಷ್ಟು ಮಾತ್ರ ಈ ಕಡೆ ಬಂದಿದ್ದೀನಿ. ಈಗ ಎಕ್ಸ್ಟ್ರಾ ಬಟ್ಟೆ ಅದು ನಾನು ಇಲ್ಲಿಂದ ಒಂದು 3-4 ಇಂಚಷ್ಟು ಮಾತ್ರ ನಾನು ಸಣ್ಣ ಮಾಡಿದ್ದೀನಿ ಅಷ್ಟೇ. ಅಂದರೆ ಸ್ವಲ್ಪ ಚೆನ್ನಾಗೇ ಬರಲಿ ಅಂತ ಅಷ್ಟೇ. ಈಗ ಏನು ಮಾಡೋಣ, ಇದನ್ನು ನಾವೀಗ ಉಲ್ಟಾ ಮಾಡೋಣ. ಹೀಗೆ ನೋಡಿ, ಈ ರೀತಿಯಾಗಿ ಬರುತ್ತೆ. ನಾವು ಇದನ್ನು ಫ್ರಿಜ್ಜಿಗೆ ಒಂದು ಮ್ಯಾಗ್ನೆಟ್ ಹಾಕ್ಕೊಂಡು, ಇಲ್ಲ ಗೋಡೆಗೆ, ಅಡುಗೆ ಮನೆ ಗೋಡೆಗೆ ಒಂದು ಮ್ಯಾಗ್ನೆಟ್ ಹಾಕ್ಕೊಂಡು, ಸ್ಟಿಕ್ಕರ್ ಮೀನ್ಸ್ ಇದನ್ನು ನೇತು ಹಾಕೋಕ್ಕಿರುತ್ತಲ್ಲ ಆ ಥರದನ್ನು ಹಾಕ್ಕೊಂಡು ಅದಕ್ಕೆ ಹೀಗೆ ನೇತು ಹಾಕ್ಕೊಬೋದು. ನೇತು ಹಾಕ್ಕೊಬೇಕು. ಆಮೇಲೆ ನೋಡಿ, ಕವರು ಇಲ್ಲಿಂದ ತೆಗಿಬೋದು. ಹೇಗಪ್ಪ, ನಾವು ಸಾಮಾನು ತೊಗೊಬರ್ತೀವಿ, ಕವರ್ ಹೀಗೆ ಮುದ್ದೆ ಕಟ್ತೀವಿ. ಆ ನಂತರ ಎಲ್ಲೋ ಎಸೆಯೋದ್ಕಿಂತ ಹೀಗೆ ಎಲ್ಲೋ ಎಸ್ದು ಬರ್ತೀವಿ. ಅದಕ್ಕಿಂತ ಜಸ್ಟ್ ಹೀಗೆ ಕವರನ್ನು ಇದಕ್ಕೆ ತುಂಬ್ತಾ ಬಂದರೆ ನಮಗೆ ಎಷ್ಟು ಕವರು ಬೇಕೋ ಅಷ್ಟು ಮಾತ್ರ ನಾವು ಇದರಿಂದ ತೆಕ್ಕೊಬೋದು. ಎಲ್ಲ ಕವರುಗಳು ಕೂಡ ಒಂದೇ ಕಡೆಯಲ್ಲಿ ಇರುತ್ತೆ. ಹೀಗೆ ನೇತು ಹಾಕ್ಕೊಂಡಿದ್ದೀವಿ ಅಂತಂದರೆ ನೋಡಿ, ಜಸ್ಟ್ ಹೀಗೆ ಕವರನ್ನು ತೆಕ್ಕೋಬೋದು. ಹೀಗೆ ಕೈ ಹಾಕಿ ಇನ್ನು ಬೇಕಾದರೆ ಹೀಗೆ ಕವರ್ಗಳನ್ನು ತೆಗಿತಾ ಬರಬಹುದು. ನೋಡಿ, ನಮಗೆ ಎಲ್ಲ ಕವರ್ಗಳು ಕೂಡ ಇದರಿಂದ ಹೀಗೆ ತೆಗಿಯೋಕ್ಕೆ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಕವರ್ ಹೋಲ್ಡರನ್ನು ನಾನು ಹೊಲಿದಿದ್ದೀನಿ ಅಂತ. ಹೀಗೆ ಎಲ್ಲೆಲ್ಲೋ ಕವರ್ಗಳನ್ನು ಬಿಸಾಕೋಬಾರ್ದು. ಈಗ ಕವರನ್ನು ಇಸ್ಕೊಂಬರಬಾರ್ದು, ಓಕೆ, ಕೆಲವೊಂದು ಕವರ್ಗಳು ಬಂದಿರುತ್ತೆ, ಅಂಥ ಕವರ್ಗಳನ್ನೆಲ್ಲ ನಾವು ಈ ರೀತಿಯಾಗಿ ಮಾಡ್ಬೋದು. ಎಷ್ಟು ಈಸಿಯಾಗಿ ಇತ್ತು ಅಲ್ವಾ ಫ್ರೆಂಡ್ಸ್? ನಿಮಗೆ ಇನ್ನೂ ಯಾವ್ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.